ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಚಪ್ಪರದ ಅವರೆಕಾಯಿ ಪಲ್ಯನ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಈ ಚಪ್ಪರದಲ್ಲಿ ಬೆಳೀತಾರೆ, ಇದು ಚಪ್ಪರದ ಅವರೆಕಾಯಿ. ಒಂದೊಂದು ಬೀಜ ಹಾಕಿದರೆ ಚೆನ್ನಾಗಿ ಬೆಳ್ಕೊಳ್ತೆ ಇದು. ನೋಡಿ, ನಾನು ಇದನ್ನು ಕಟ್ ಮಾಡ್ಕೊಂಡಿಲ್ಲ, ಕೈಲೇ ಬಿಡಿಸಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕೈಲೇ ಮುರ್ಕೊಂಡಿದ್ದೀನಿ, ನಾರು ತೆಗಿಬೇಕು. ಮತ್ತು ಇದನ್ನು ಒಂದರಲ್ಲಿ 2 ಭಾಗ ಮಾಡಿ ಈ ಥರ ಓಪನ್ ಮಾಡಿಕೊಂಡು ಹುಳ ಇದ್ದರೆ ಹುಳ ಇದ್ದಿದ್ದ ಭಾಗ ನಾವು ಒಗಿಬೇಕು. ಬೀಜ ಇದ್ದರೆ ಚೆನ್ನಾಗಿದ್ದನ್ನು ನಾವು ಇದನ್ನು ಬಿಡಿಸಿ ಈ ಥರ ಕೈಲೇ ಈ ಥರ ಓಪನ್ ಮಾಡಿ ಕೈಲೇ ಮುರ್ಕೊಂಡು ತೊಗೋಬೇಕು. ನೋಡಿ, ಈಗ ಇದನ್ನು ನಾವು ಒಂದು ಪಾತ್ರೆ ತೊಗೊಂಡು ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಂಥೇಳಿ ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಧ್ಯಮ ಉರಿ ಇಟ್ಕೊಂಡು ನಾವು ಒಂದು ಸ್ವಲ್ಪ ನೀರು ಹೋಗೋವರೆಗೂ ಇದನ್ನು ನಾವು ಮೊದಲು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನಾನೆಲ್ಲನೂ ಮುರಿದಂಥ ಅವರೆಕಾಯಿಗಳನ್ನ ತೊಗೊಂಡು ಒಂದು ಪಾತ್ರೆಗೆ ಹಾಕೊಂಡು 1-2 ಮಿನಿಟ್ ನಾನು ನೀರಿನ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕನ ನೋಡಿ ಈ ಥರ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಈಗನ ಇದರಲ್ಲಿ ನೀರಿನ ಅಂಶ ಇರುತ್ತೆ ಅಂತ ಎಣ್ಣೆ ಹಾಕಿಲ್ಲ. ಎಣ್ಣೆ ಹಾಕಿದರೆ ಸಿಡಿಯತ್ತೆ ಅಂಥೇಳಿ ನೋಡಿ ಸ್ವಲ್ಪ ನೀರು ಹೋಗೋವರೆಗೂ ನಾವು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ನೀರಿದೆ, ಅದಕ್ಕೆ ನೀರು ಹೋಗೋವರೆಗೂ ನಾವು ಫ್ರೈ ಮಾಡಬೇಕು. ಇದೇ ನೀರಲ್ಲಿ ಎಣ್ಣೆ ಹಾಕಿದರೆ ಮುಖಕ್ಕೆಲ್ಲ ಸಿಡಿಯುತ್ತೆ. ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ಸ್ವಲ್ಪ ನಾನು ಇಮಿಡಿಯೇಟ್ಲಿ ಮಾಡ್ತಾಯಿದ್ದೀನಿ. ಈಗ ಇದನ್ನು ತೊಳೆದನ್ನು ಒಂದು ಸ್ವಲ್ಪ ಆರಿಟ್ರೂ ಚೆನ್ನಾಗಾಗತ್ತೆ. ನೋಡಿ, ಈಗ ಕಲರ್ ಚೇಂಜ್ ಆಗೋವರೆಗೂ ನೀರು ಆರುವವರೆಗೂ ನಾನು ಒಂದು 5 ಮಿನಿಟ್ ಇದನ್ನು ಫ್ರೈ ಮಾಡ್ಕೊಂಡು ಈಗ ಇದು ಎಲ್ಲ ನೀರು ಕಡಿಮೆ ಆದಮೇಲೆ ನೋಡಿ ಕಡಿಮೆ ಆಗಿದೆ. ಈಗ ಅಂದಮೇಲೆ 1-2 ಸ್ಪೂನ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿ ಇದು 5 ಮಿನಿಟು ಮಧ್ಯಮ ಉರಿಯಲ್ಲಿ ಫ್ರೈ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ನೀರಿನ ಅಂಶನೂ ಹೋಗಿದೆ. ಈಗ 2 ಸ್ಪೂನ್ ಎಣ್ಣೆ ಹಾಕೊಂಡು ನಾನು ಫ್ರೈ ಮಾಡ್ಕೊಳ್ತೀನಿ. ಈ ಚಪ್ಪರದ ಅವರೆಕಾಯಿ ಪಲ್ಯ ರೊಟ್ಟಿಗೆ ಮತ್ತು ಚಪಾತಿಗೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಚಪ್ಪರದ ಅವರೆಕಾಯಿ ಜಾಸ್ತಿ ಸಿಗತ್ತೆ. ಹಿತ್ತಲಲ್ಲಿ ಬೆಳ್ಕೊಂಡಿರ್ತಾರೆ ಕೆಲವೊಬ್ಬರು. ನೋಡಿ, ಆರ್ಗ್ಯಾನಿಕ್ ಆಗಿ ಇರುತ್ತೆ ಇದು. ನೋಡಿ, ಈಗ ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಮಳೆಗಾಲ ದಿನಕ್ಕೆ ಹಳ್ಳಿಯಲ್ಲಿ ಇದನ್ನು ಜಾಸ್ತಿ ಮಾಡ್ತಾರೆ. ನೋಡಿ, ಇದು ಈ ಥರ ಈ ಕಲರ್ ಚೇಂಜ್ ಆಗ್ತಾಯಿದೆ. ನೋಡಿ, ತೋರಿಸ್ತೀನಿ ರೀ. ನೋಡಿ, ಕಲರು ಗ್ರೀನ್ ಇದ್ದಿದ್ದು ಸ್ವಲ್ಪ ಎಲ್ಲೋ ಹಳದಿ ಆಗಿದೆ, ಎಲ್ಲೋ ಇಷ್ಟು ಥರ. ನೋಡಿ, ಈ ಥರ ಆಗಬೇಕು. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದು ಹುರಿದಾಗಿದೆ, ಆರಲಿ ಸ್ವಲ್ಪ. ಇದಕ್ಕೆ ನಾನು ಒಂದು ಹಸಿ ಖಾರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಒಂದು 5 ಮೆಣಸಿನ್ಕಾಯಿ, ಒಂದು ಜವಾರಿ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನಾವು ಇದನ್ನು ತರಿಯಾಗಿ ಈ ಥರ ರುಬ್ಕೊಂಬರ್ಬೇಕು. ನೋಡಿ, ಈ ಥರ ರೆಡಿಯಾಗಿದೆ. ಈಗ ಅವರೆಕಾಯಿನ ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ಈಗ ಹುರಿದಾದ್ಮೇಲೆ ಇದೇ ಪಾತ್ರೆಗೆ ನಾವು ಒಗ್ಗರಣೆ ಹಾಕೋಣ. ಇದನ್ನೊಂದು 10 ಮಿನಿಟಲ್ಲಿ ಮಾಡ್ಕೊಳ್ಬೋದು. ಇದಕ್ಕೆ ನಾನು ಈರುಳ್ಳಿ, ಟೊಮೆಟೊ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ. ನೋಡಿ, ಒಂದು ಪಾತ್ರೆ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ. ಹುಳಿ ಚೆನ್ನಾಗಿರತ್ತೆ ಇದು ಚಪ್ಪರದ ಅವರೆಕಾಯಿ ಪಲ್ಯ. ಮಾಡಲಿಕ್ಕೂ ಈಸಿ, ಹಾಗೆ ಬೇಯಿಸ್ಕೊಂಡು ಮಾಡ್ಕೊಳ್ಬೋದು. ಈ ಥರ ಫ್ರೈ ಮಾಡೋದ್ರಿಂದ ಇದು ರುಚಿನೂ ಹೆಚ್ಚಾಗತ್ತೆ. ನೋಡಿ, ಈಗ ನಾವು ಹಸಿ ಖಾರ ಹಾಕೋತಾ ಇದ್ದೀನಿ, ಮಿಕ್ಸಿಗೆ ಹಾಕಿದಂಥ ಹಸಿ ಖಾರನ. ಈಗ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನ್ಕಾಯ್ದು ಈ ಥರ ನೋಡಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪೌಡರು ಮತ್ತು ನೋಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇದಕ್ಕೆ ಫ್ರೈ ಮಾಡಿದಂಥ ಚಪ್ಪರದ ಅವರೆಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಮೊದಲು ಉಪ್ಪು ಹಾಕೊಂಡಿದ್ದೀನಿ ಖಾರಕ್ಕೆ ಅಂಥೇಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಸ್ಪೂನ್ ಅಥವಾ 2 ಸ್ಪೂನ್ ನೀರು ಹಾಕ್ಕೊಳ್ಬೇಕು. ಹಾಕಿ ಇದನ್ನು ಕಡಿಮೆ ಉರಿಯಲ್ಲಿ 3 ಮಿನಿಟು ಬೇಯಿಸ್ಕೊಳ್ಬೇಕು. ಇದ್ರ ನೀರಿನ ಅಂಶ ಹೋಗೋವರೆಗೂ ಸ್ವಲ್ಪ 3 ಮಿನಿಟ್ ಅಷ್ಟೇ, 3 ಮಿನಿಟು. ನೋಡಿ, ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಚಪ್ಪರದ ಅವರೆಕಾಯಿ ಪಲ್ಯ ರೆಡಿ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ.
ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಈಗ ನೀರಿನ ಅಂಶ ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ರೆಡಿಯಾಗಿದೆ ಈಗ. ಥ್ಯಾಂಕ್ ಯು.